ನಾನು ಫಸ್ಟ್ ಇಯರ್ ಡಿಗ್ರಿ ಇರಬೇಕಾದ್ರೆ ನಾನು ಚುನಾವಣೆಯಲ್ಲಿ ಸೋತೆ. ಅದಾದ ಮೇಲೆ ನಾನು ಗೆಲುವು ಶುರು ಆಯಿತು. ಅಸೆಂಬ್ಲಿಲಿ ಸೋತೆ 85ರಲ್ಲಿ. ಅದಾದ ಮೇಲೆ ಸತತವಾಗಿ ನಾನು ಗೆದ್ಕೊಂಡು ಬಂದಿದ್ದೇನೆ. ನಾನು ಬಂಗಾರಪ್ಪ ಸಂಪುಟದ ಮಂತ್ರಿ ಆದಾಗ ಒಬ್ಬ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ನಾನು ಅಧಿಕಾರ ನಮ್ಮ ನಾರಾಯಣ ಸ್ವಾಮಿ ಅಂತ ನಮ್ಮ ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಈಗ MSc ಆಗಿದ್ರು. ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು. ನಾನು ನಮ್ಮ ವಿನಯ್ ಕುಮಾರ್ ಸೊರ್ಕೆ ನಾವೆಲ್ಲ NSU ಇಂದ ಯೂತ್ ಕಾಂಗ್ರೆಸ್ಸಿನ ಸಂಘಟನೆ ಮಾಡಿಕೊಂಡು ಇಬ್ಬರು ಜೊತೆಲೆ 85ರಲ್ಲಿ ಟಿಕೆಟ್ ಅನ್ನ ಅಂದು KH ಪಾಟೀಲ್ ಅಧ್ಯಕ್ಷರಾಗಿದ್ದರು, ವೀರಪ್ಪ ಮೊಯ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು, ರಾಜೀವ್ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಆವತ್ತಿಂದ ಇವತ್ತರೆಗೂ ಕೂಡ ಸಂಘಟನೆಯಲ್ಲೇ ದುಡ್ಕೊಂಡು ಹಂತವಾಗಿ ಬಂದು ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷನಾಗಿ ಅಧ್ಯಕ್ಷನಾಗಿ ಇವತ್ತು ನಾನು ಕೆಲಸವನ್ನು ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ. ಶಿಸ್ತಿರಬೇಕು. ಶಿಸ್ತಿಲ್ಲ ಅಂದ್ರೆ ಯಾರು ಕೂಡ ನೀವು ಯಾರು ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಿಮ್ಮ ತಲೆಯಲ್ಲಿರಲಿ. ಶಿಸ್ತೇ ಮೂಲ ಮಂತ್ರ. ಬರೀ ಪೋಸ್ಟರ್ ಬ್ಯಾನರ್ಗಳು ಹಾಕಿದ ತಕ್ಷಣ ನೀವು ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವಾರ್ ಏನಿದ್ರು ಬೂತ್ ನಲ್ಲಿ ಬಿಜೆಪಿ ವಿರುದ್ಧ ದಳದವ್ರ ವಿರುದ್ಧ ವಾರ್ ನಡೀಬೇಕೇ ಹೊರತು, ಸಿದ್ಧಾಂತದ ಮೇಲೆ ವಾರ್ ನಡೀಬೇಕೇ ಹೊರತು ಪೋಸ್ಟ್ ಹಾಕೊಂಡು ನಿಮ್ಮ ಫೋಟೋ ಹಾಕೊಂಡು ಮಾಡೋದಲ್ಲ. ನಿಮ್ಮ ಪೋಸ್ಟರ್ಸ್ ಏನಿದ್ರು ಕೂಡ ಹಳ್ಳಿಯ ಪ್ರತಿಯೊಂದು ಬೂತ್ ನಲ್ಲೂ ಇರಬೇಕು. ಪೋಸ್ಟರ್ ಹಾಕ್ಬೇಕಾದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು. ಬರೀ ನಿಮ್ಮ ಮಕ್ಕದ ಚಿಹ್ನೆ ಮೇಲೆ ಯಾರು ವೋಟ್ ಕೊಡೋದಿಲ್ಲ, ಕೊಡೋದು ಹಸ್ತದ ಚಿಹ್ನೆ ಮೇಲೆ. ಈ ಹಸ್ತದ ಚಿಹ್ನೆ ಮೇಲೆ ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಅಡಿಗೆಗಳು ಮನೇಲಿ ಮಾಡ್ತೀವಿ, ಬೆಂದಾಗ ಅಡಿಗೆ ಬಹಳ ರುಚಿ ಇರ್ತದೆ, ನೊಂದಾಗ ಜೀವನ ಬುದ್ಧಿಯನ್ನು ಕಲಿಸ್ಕೊಡ್ತದೆ. ಇದು ನಿಮ್ಮ ತಲೆಯಲ್ಲಿರಲಿ.